ಎಲ್ಲ ಬರ್ತಾ ಇದ್ದಾರೆ ಅಂತ. ಇಲ್ಲಿಯೂ ಎರಡು ಗುಂಪಾಗ್ಬಿಟ್ಟಿದೆ. ಯಾಕೆಂದರೆ ದ್ರೌಪದಿ ಕಳೆದ ರಾತ್ರಿಯಲ್ಲಿ ತನ್ನ 5 ಮಕ್ಕಳನ್ನು ಕೂಡ ಕಳ್ಕೊಂಡಿದ್ದಾಳೆ. ಅವಳ ತಂದೆ, ಅವಳ ಸಹೋದರ ಧೃಷ್ಟದ್ಯುಮ್ನ ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ. ಅವಳು ಅಳ್ತಾ ಇದ್ದಾಳೆ. ಸುಭದ್ರೆ ಅಭಿಮನ್ಯುವ ನೆನಪಾಗಿ ಅವಳು ಅಳ್ತಾಳೆ. ಅಳುವ ಹೆಂಗಸರು ಇಲ್ಲಿಯೂ ಇದ್ದಾರೆ, ಅಳುವ ಗಂಡಸರು ಇಲ್ಲಿಯೂ ಇದ್ದಾರೆ. ಹೀಗೆ ಹರಿಸಹಿತ ಪಾಂಡವರು ಈ ಕಡೆಯಲ್ಲಿದ್ದಾರೆ. ಹರಿಸಹಿತ ಪಾಂಡವರದೊಂದೆಸೆಯಿದೆ ಚತುರ್ವಿಧವಾದುದೀ ಮೋಹರಗಳು ಆಯ್ತೆಡೆಯಾಟ ವೇದವ್ಯಾಸ ವಿದುರರಿಗೆ ಧರಣಿಪನ ಕಾಣಿಸುವುದು ಅಂಧನ ನಿರುಪಮಿತ ಶೋಕಾನಳನ ಸಂಹರಿಸುವುದು ನಯವು ಎಂದು ವೇದವ್ಯಾಸ ಮುನಿ ನುಡಿದ. ಹರಿಸಹಿತ ಪಾಂಡವರು ಒಂದು ದೆಸೆಯಲ್ಲಿದ್ದಾರೆ, ದ್ರೌಪದಿಯ ಮೊದಲಾದ ಸ್ತ್ರೀಯರು ಮತ್ತೊಂದು ಕಡೆ ಇದ್ದಾರೆ. ಇಲ್ಲಿ 2 ಗುಂಪು, ಅಲ್ಲಿ 2 ಗುಂಪು. ಹೀಗೆ ಚತುರ್ವಿಧವಾದುದಿ ಅಳುತ್ತಾ ಇರುವ 4 ಗುಂಪುಗಳು ಇಲ್ಲಿದ್ದಾವೆ. ವೇದವ್ಯಾಸ ವಿದುರರಿಗೆ ಆಯ್ತೆಡೆಯಾಟ. ಪ್ರಾಜ್ಞರು ಎನಿಸಿಕೊಂಡವರು, ಏನನ್ನು ತಾಗಿಸಿಕೊಳ್ಳದೇ ಇರುವವರು, ಸ್ಥಿತಪ್ರಜ್ಞರಾಗಿರುವವರು ವೇದವ್ಯಾಸರು ಹಾಗೂ ವಿದುರ ಇಬ್ಬರಿದ್ದಾರೆ. ಇವರಿಗೇನು ಕೆಲಸವಪ್ಪ ಅಂತ ಕೇಳಿದರೆ, 4 ಗುಂಪುಗಳಲ್ಲಿ ಸಂಚಾರ ಮಾಡಿ ಎಲ್ಲರನ್ನೂ ಸಮಾಧಾನಿಸಿ ಎಲ್ಲರಿಗೂ ಹೇಳಿ ಒಂದು ಸಮಸ್ಥಿತಿಗೆ ತಂದು ಸೇರಿಸಬೇಕು ಇವರನ್ನು. ಒಂದು ಕಡೆಯಲ್ಲಿ ಧರಣಿಪನ ಕಾಣಿಸುವುದು ಅಂಧನ. ಆ ಧೃತರಾಷ್ಟ್ರನಂತ ಪಾಂಡವರನ್ನು ತಂದು ಸೇರಿಸಿ ಸಮಾಧಾನಪಡಿಸಿ ಬಿಟ್ಬಿಟ್ರೆ ನಮ್ಮದೊಂದು ಕೆಲಸ ಆಯ್ತಪ್ಪ ಎನ್ನುವ ಯೋಚನೆಯಲ್ಲಿ ಅವರಿದ್ದಾರೆ. ಇದು ಹೇಗೆ ಅಂತಂದರೆ, ಒಂದು ಸಾವು ಸಂಭವಿಸುತ್ತೆ. 2 ಮನೆಯವರಿಗೆ ಸಂಭವಿಸಿದ ಸಾವು, ಒಂದು ಮನೆಯವರಿಗೆ ಇನ್ನೊಂದು ಮನೆಯವರಿಗೆ ಆಗೋದಿಲ್ಲ. ಆದರೆ ಸಾವಿನಲ್ಲಿ ಸೇರಲೇಬೇಕು. ಆಗ ಯಾರೋ ತಿಳಿದವರು, ಹಿರಿಯರಾದವರು ಅವರಿಗೂ ಸಮಾಧಾನ ಹೇಳಿ, ಇವರಿಗೂ ಸಮಾಧಾನ ಹೇಳಿ, ನೀವು ಹೊಂದ್ಕೊಳ್ಬೇಕು, ಈ ಹೊತ್ತಿನಲ್ಲಿ ಹೀಗೆ ಮಾಡಬಾರ್ದು ಅಂತ ಸೇರಿಸ್ಬೇಕಾದ್ರೆ ಒಂದು ಸಾರಿ ಅಲ್ಲಿ ಹೋಗೋದು, ಒಂದು ಸಾರಿ ಇಲ್ಲಿ ಬರೋದು. ಅವ್ರು ಏನೋ ಹೇಳ್ತಾರೆ, ಅದಕ್ಕೊಂದು ಸಮಾಧಾನ ಹೇಳೋದು, ಇವ್ರು ಹೇಳ್ತಾರೆ, ಇವರಿಗೊಂದು ಸಮಾಧಾನ ಹೇಳೋದು. ಏನಾದರೂ ಮಾಡಿ ಅವರಿಬ್ಬರು ಸಂಧಾನ ಮಾಡಬೇಕು. ಆ ಹೊಣೆಗಾರಿಕೆ ಇವರಿಬ್ಬರಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಚತುರ್ವಿಧವಾದಂಥ ಈ ಗುಂಪಿನಲ್ಲಿ ಆಯ್ತೆಡೆಯಾಟ ವೇದವ್ಯಾಸ ವಿದುರರಿಗೆ. ಅವರು ಯೋಚನೆ ಮಾಡಿದರು, ಏನಾದರೂ ಮಾಡಿ ಧರ್ಮರಾಜನನ್ನು ಈ ಧೃತರಾಷ್ಟ್ರನ ಸಮೀಪಕ್ಕೆ ಕರೆತಂದು ತೋರಿಸಬೇಕು. ಜೊತೆಗೆ ಅವರನ್ನು ತೋರಿಸುವುದು ಮಾತ್ರವೇ ಅಲ್ಲ, ಶೋಕಾನಳನ ಸಂಹರಿಸುವುದು. ಅವ್ರಿಗೆ ಗೊತ್ತಿದೆ, ಹೊರಗಡೆಯಲ್ಲಿ ಸುಮ್ಮನೆ ಹೊತ್ತರು ಧೃತರಾಷ್ಟ್ರ ಗಾಂಧಾರಿಯರ ಮನಸ್ಸಿನಲ್ಲಿ ಕ್ರೋಧ ಇನ್ನೂ ಇದೆ. ನಾವು ಎಷ್ಟು ಬುದ್ಧಿ ಹೇಳಿದರೂ, ರಾಜಸ ವಿಕಾರವನ್ನು ತಾಳಬೇಡ ಅಂತ ಹೇಳಿದರೂ ಮನಸ್ಸಿನಲ್ಲಿ ಸಿಟ್ಟು ಇದ್ದೇ ಇದೆ ಅವರಿಗೆ. ಏನಾದರೂ ಮಾಡಿ ಈಗಲೇ ಉಪಾಯವಾಗಿ ಅದನ್ನು ತಣಿಸಿಬಿಡಬೇಕು ಅಂತ ಯೋಚನೆ ಮಾಡಿ ಅವರು ಧರ್ಮರಾಜನ ಹತ್ರ ಬಂದರು ವೇದವ್ಯಾಸರು. ಇದಕ್ಕೆ ಸಂಶಯವೇನು, ಬಪ್ಪನ ಪದಯುಗವ ಕಾಣಿಸುವುದು. ಇದಕ್ಕೆ ಸಂಶಯವೇನು, ಬಪ್ಪನ ಪದಯುಗವ ಕಾಣಿಸುವುದು. ಎಮ್ಮನು ಹದುಳವಿಡುವುದು ಹಸ್ತಿನಾಪುರದ ಅರಸುತನ ತನಗೆ ಒದೆದು ನೂಕಿದ ಹದನ ಮಕುಟಾಗ್ರದಲ್ಲಿ ಧರಿಸುವೆವು. ಹಸ್ತಿನಾಪುರದ ಅರಸುತನ ತನಗೆ ಒದೆದು ನೂಕಿದ ಹದನ ಮಕುಟಾಗ್ರದಲ್ಲಿ ಧರಿಸುವೆವೆಂದು ಭಿನ್ನವಿಪುದು ಮಹೀಪತಿಗೆ ಎಂದು ಮುನಿಗರುಹಿದನು ಯಮಸೂರು. ಧರ್ಮರಾಜನ ಬಳಿಗೆ ಬಂದು ಹೇಳಿದರು ವೇದವ್ಯಾಸರು ಹಾಗೂ ವಿದುರರು, ನೋಡಪ್ಪ, ಈಗ ಆಗುವುದೆಲ್ಲ ಇಲ್ಲಿಯ ತನಕ ಆಯಿತು. ಈಗ ಅವರು ಬಂದಿದ್ದಾರೆ, ಆ ಕಡೆಯಲ್ಲಿ ಒಂದು ಮರದ ನೆರಳಿನಲ್ಲಿ ಇದ್ದಾರೆ. ನೀನು ಏನಾದರೂ ಮಾಡಿ ಹೋಗಿ ದೊಡ್ಡಪ್ಪನ ಕಾಲು ಹಿಡಿಬೇಕು, ದೊಡ್ಡಪ್ಪನಿಗೆ ಕಾಣಿಸ್ಕೊಳ್ಬೇಕು ನೀನು ಅಂತ ಹೇಳಿದಾಗ ಧರ್ಮರಾಜ ಹೇಳ್ದ, ಇದಕ್ಕೆ ಸಂಶಯವೇನು? ಆಯ್ತಪ್ಪ, ಇದಕ್ಕೇನು ಯೋಚನೆ ಇಲ್ಲ. ದೊಡ್ಡಪ್ಪನನ್ನು ನೋಡ್ಲಿಕ್ಕೆ ನನಗೆ ಯಾವಾಗಲೂ ಸಂತೋಷವೇ. ಈಗ ನಾನು ಹೋಗ್ತೀನಿ, ಸಿದ್ಧ ಇದ್ದೇನೆ, ಇದಕ್ಕೆ ನನ್ನ ಪ್ರತಿರೋಧ ಇಲ್ಲ. ಜೊತೆಗೆ ಈ ಹಸ್ತಿನಾವತಿ ಅರಸುತನವನ್ನು ಬಯಸಿ ನಾನು ಯುದ್ಧ ಮಾಡಿದವನೇನಲ್ಲ. ಮೊದಲೂ ಅಷ್ಟೇ 5 ಗ್ರಾಮಗಳನ್ನಾದರೂ ಕೊಟ್ಟರೆ ಸಾಕು ಅಂತ ಹೇಳಿದ್ದಾನವನು.
ಹಸ್ತಿನಾವತಿಯ ಸಿಂಹಾಸನಕ್ಕಾಗಿ ಯುದ್ಧ ಮಾಡಲೇ ಇಲ್ಲ. ಈಗ ಹಸ್ತಿನಾವತಿಯ ಸಿಂಹಾಸನದ ಈ ಅರಸುತನ ನನಗೇನು ಬಂದಿದೆ, ಇದು ತಾನು ಬಯಸಿದ್ದಲ್ಲ, ತನ್ನ ಪಾಲಿಗೆ ಇದು ಒದೆದು ನೂಕಿದ ಹದನ, ಅದು ತಾನಾಗಿ ಬಂದಿದೆ ಅಷ್ಟೇ. ಅವರು ಕಾಲದಲ್ಲಿ ಒದೆದು ಕಳಿಸಿದ್ದಾರೆ ನೋಡಿ, ಒದೆದು ನೂಕಿದ ಹದನ, ಏನು ತಾನು ಬಯಸಿದ್ದಲ್ಲ. ಈಗ ನಿಮ್ಮಂಥವರೆಲ್ಲ ಮುಂದಾಗಿ ನನಗದನ್ನು ಕೊಡುತ್ತಾ ಇರುವಾಗ ಆಯಿತು, ನಾನು ಮಕುಟಾಗ್ರದಲ್ಲಿ ಧರಿಸೋಣ, ನನ್ನ ತಲೆ ಮೇಲೆ ಹೊತ್ತುಕೊಳ್ತೇನೆ, ಹಸ್ತಿನಾವತಿಯ ಸಿಂಹಾಸನವನ್ನು ತಲೆ ಮೇಲೆ ಇಟ್ಟುಕೊಳ್ತೇನೆ, ನಿಮ್ಮ ಮಾತನ್ನು ತಲೆ ಮೇಲೆ ಇಟ್ಟುಕೊಳ್ತೇನೆ. ಆಯಿತು, ನಾನು ಧೃತರಾಷ್ಟ್ರನ ನೋಡ್ಲಿಕ್ಕೆ ಸಿದ್ಧ ಇದ್ದೇನೆ, ಮುಂದಿನ ವ್ಯವಸ್ಥೆ ಮಾಡಿ ಅಂತ ಹೇಳ್ದ. ಸರಿ, ಧರ್ಮರಾಜನಿಗೆ ಹೇಳಿ ಸಮಾಧಾನ ಪಡಿಸಿದ್ದಾಯಿತು. ಇವರು ಮತ್ತೆ ಧೃತರಾಷ್ಟ್ರನ ಹತ್ರ ಬಂದರು. ನೋಡಪ್ಪ, ಈಗ ಆಗುದೆಲ್ಲ ಆಯಿತು, ನಿನ್ನ ಮಗ ಸತ್ತೋದ, ಆ ಸುಯೋಧನ ನಿನ್ನ ಮಗನಲ್ಲ, ಇನ್ನು ಮೇಲೆ ನೀನು ನಿನ್ನ ಮಗ ಅಂತ ತಿಳ್ಕೊಂಡು ಕೂತ್ಕೋಬೇಡ. ಧರ್ಮಜನ ಹಿಡಿದು ಈಸುವುದು ಭವಜಲನಿಗೆ, ಜೀವನ ಸಾಗರವನ್ನು ದಾಟಬೇಕು ಅಂತಾದರೆ ನೀನು ಧರ್ಮರಾಜನನ್ನು ಹಿಡಿದು ದಾಟ್ಕೊಂಡು ಹೋಗ್ಬೇಕಪ್ಪ. ಜೀವನ ಅಂತಂದರೆ ಅದೇ ಅಲ್ವೇ, ಭವಜಲದಿ, ಭವಸಾಗರ, ಭವಸಾಗರವನ್ನು ಈಜಬೇಕು, ಆಚೆ ಕಡಕ್ಕೆ ಹೋಗಬೇಕು ಅಂತಾದರೆ ನೀನು ಧರ್ಮರಾಜನನ್ನು ಹಿಡ್ಕೊಳ್ಬೇಕು. ಹೇಗೆ ಸಮಾಧಾನ ಇದೆಯೋ ಅಂತ ಕೇಳಿದರು. ಅವನು ಹೇಳ್ದ, ಆಯಿತು ಮಾಡ್ತೇನೆ, ಇನ್ನೇನು ಮಾಡಲಿ, ಪಾಂಡುವಿನ ಮಕ್ಕಳು ಮಕ್ಕಳಿರ ಎಮಗೆ. ಪಾಂಡುವಿನ ಮಕ್ಕಳು ಅಂತಂದರೆ ನನಗೂ ಮಕ್ಕಳಿದ್ದಾಗೆ. ಈ ಮಾತು ಶಾಶ್ವತವಾಗಿ ಅವನ ಮನಸ್ಸಿನಲ್ಲಿ ಇದ್ದಿದ್ದು ಹೀಗಾಗ್ತಿದ್ದ. ಸಂದರ್ಭದಲ್ಲಿ ನಾಲಿಗೆ ಮೇಲೆ ಬರುತ್ತೆ ಹೋಗುತ್ತೆ ಈ ಮಾತು, ಈಗ ಅನಿವಾರ್ಯವೂ ಆಗಿದೆ. ಆಯಿತು, ಪಾಂಡುವಿನ ಮಕ್ಕಳವರೇ ಎಮಗೆ, ಒಪ್ಕೊಳ್ತೇನೆ, ನೀನು ಅವ್ರನ್ನ ಕರ್ಕೊಂಬಂದು ತೋರಿಸು ನನಗೆ, ನನ್ನ ಹತ್ರ ಕರ್ಕೊಂಬ ಪಾಂಡವರನ್ನು ಅಂತ ಹೇಳ್ದ. ಧೃತರಾಷ್ಟ್ರ ಹೀಗೆ ಹೇಳಿದರು, ಉಳಿದವರೆಲ್ಲ ನಂಬಿದರು. ಕೃಷ್ಣನಿಗೆ ಗೊತ್ತಿತ್ತು ಧೃತರಾಷ್ಟ್ರನ ಮನಸ್ಸಿನ ಒಳಗೆ ಏನಿದೆ ಅಂತ. ಕಡಲ ಹೃದಯದ ಕಾಡಕೂಟದ ಗುಳಿಗೆಗಳನ್ನು ಇವರೆತ್ತ ಬಲ್ಲರು, ಕಡಲ ಹೃದಯದ ಕಾಡಕೂಟದ ಗುಳಿಗೆಗಳನ್ನು ಇವರೆತ್ತ ಬಲ್ಲರು, ತಿಳುಹಿ ನುಡಿಗೊಡಬಡಿಸಿದರು ನಾನಾ ಪ್ರಕಾರದಲ್ಲಿ, ಗಳಿಲ ನೀಚೆಗೆ ಬಂದು ಹಗಲನು ನಳಿನ ನಾಭಂಗರು ಹೇ, ನಸು ನಗುತ್ತ ಒಳಗೊಳಗೆ ಹರಿ ಹರಿ, ನಸು ನಗುತ್ತೊಳಗೊಳಗೆ ವಿಶ್ವಕಂಬನ ನೆನೆದು ನೇಮಿಸಿದ. ಖಳನ ಹೃದಯದ ಕಾಳಕೂಟದ ಗುಳಿಗೆಗಳನ್ನು ಇವರೆತ್ತ ಬಲ್ಲರು. ಉಳಿದವರೆಲ್ಲ ತಿಳ್ಕೊಂಡ್ರು, ಓಹೋ ಕೊನೆ ಕಾಲಕ್ಕೆ ಧೃತರಾಷ್ಟ್ರನಿಗೆ ಒಂದು ಬುದ್ಧಿ ಬಂತು, ಅವನಂತೂ ತನ್ನ ಮಕ್ಕಳು ಅಪರಾಧಿಗಳು ಅಂತ ಒಪ್ಪಿಕೊಂಡು ಇನ್ನು ಮೇಲಾದರೂ ಧರ್ಮರಾಜನನ್ನು ಅವನು ತನ್ನ ತಮ್ಮನ ಮಕ್ಕಳು ಅಂತ ತಿಳಿದು ಒಪ್ಪಿಕೊಂಡು ಬದುಕಲಿಕ್ಕೆ ಸಿದ್ಧನಾಗಿದ್ದಾನೆ ಅಂತ ತಿಳ್ಕೊಂಡ್ರು. ಕೃಷ್ಣನಿಗೆ ಮಾತ್ರ ಅರ್ಥ ಆಯ್ತಿದ್ದು, ಇದು ಹೃದಯದಲ್ಲಿರುವಂತಹ ಕಾಳಕೂಟದ ವಿಷ, ಅದು ಇನ್ನೂ ಇದೆ, ಗುಳಿಗೆ ಪೂರ್ತಿ ಬರಿದಾಗಲಿಲ್ಲ, ಕೆಲವು ಗುಳಿಗೆಗಳು ಇನ್ನೂ ಒಳಗಿದ್ದಾವೆ ಎಂದು ಗೊತ್ತಾಯಿತು. ಇಲ್ಲಿಯ ತನಕ ಅದಾಗಲೇ ಕೌರವರು ಪಾಂಡವರ ಈ ವೈರದಲ್ಲಿ ಅನೇಕ ಗುಳಿಗೆಗಳು ಹೊರಗೆ ಬಿದ್ದಾಗಿದೆ, ಒಳಗೆ ಇನ್ನೂ ಗುಳಿಗೆಗಳಿದ್ದಾವೆ ಅಂತ ಗೊತ್ತಿತ್ತು. ಅದಕ್ಕಾಗಿ ಅವನು ತಂತ್ರವನ್ನು ಮಾಡಿದ. ನೆನೆಸಿದಾಕ್ಷಣ ವಿಶ್ವಕರ್ಮ ಬಂದ, ದೇವಶಿಲ್ಪಿ. ಅವನು ಕೃಷ್ಣ ಹೇಳಿದ ಪ್ರಕಾರವಾಗಿ ಭೀಮನ ಒಂದು ಉಕ್ಕಿನ ವಿಗ್ರಹವನ್ನು ಮಾಡಿಕೊಟ್ಟ. ಮೂಲ ವ್ಯಾಸ ಭಾರತವನ್ನು ಆಧರಿಸಿ ಕುಮಾರವ್ಯಾಸ ಈ ಕಾವ್ಯವನ್ನು ರಚಿಸಿದರು. ಅನೇಕ ಸಂದರ್ಭಗಳಲ್ಲಿ ಬದಲಾವಣೆಗಳನ್ನು ಸಮರ್ಪಕ ಅನಿಸಿಕೊಂಡ ಕಡೆ ಮಾಡಿಕೊಂಡೇ ಬಂದಿದ್ದಾರೆ. ಮೂಲ ವ್ಯಾಸ ಭಾರತದಲ್ಲಿ ವಿಗ್ರಹ ಬರುತ್ತೆ, ಭೀಮನ ಪ್ರತಿಮೆ ಬರುತ್ತೆ. ಅದು ಯಾವುದು ಅಂತಂದರೆ, ಸಂದರ್ಭದಲ್ಲಿ ಭೀಮನೊಡನೆ ಗದಾಯುದ್ಧವನ್ನು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಕೌರವ ಒಂದು ಮಾಡಿಸಿಟ್ಕೊಂಡಿದ್ದ ಭೀಮನ ಪ್ರತಿಮೆಯನ್ನು. ಭೀಮನ ಹತ್ರ ಯುದ್ಧ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ಅದನ್ನು ತರಿಸಿದರು ಅಂತ ವ್ಯಾಸ ಭಾರತದಲ್ಲಿ ಉಂಟು. ಇಲ್ಲಿ ಕುಮಾರವ್ಯಾಸ ಕೃಷ್ಣನಿಗೊಂದು ಯೋಚನೆ ಬಂದು ಮಾಡ್ತಾರೆ, ಕೃಷ್ಣ ತಂತ್ರ, ಯಾಕೆಂದರೆ ತಿಳಿಯೇ ಹೇಳುವೆ ಕೃಷ್ಣ ಕಥೆಯನ್ನು. ಹಾಗಾಗಿ ಶೀಘ್ರದಲ್ಲಿ ಆ ಭೀಮನ ಅಂಗಾಂಗ ಅವಯವೆಲ್ಲ ಹಾಗೇ ಇರುವಾಗೆ ಒಂದು ಪ್ರತಿಮೆಯನ್ನು ಮಾಡಿಸಿ ಎಲ್ಲ ಸಿದ್ಧಪಡಿಸಿ ಇಟ್ಕೊಂಡಾದ್ಮೇಲೆ ಪಾಂಡವರನ್ನು ಕರ್ಕೊಂಡು ಬಂದರು. ಧೃತರಾಷ್ಟ್ರ ಕುಳಿತಲ್ಲಿ ಕರ್ಕೊಂಡು ಬಂದರು, ಹೇಳಿದ್ರು ಇಲ್ಲೆಲ್ಲ ಬಂದಿದ್ದಾರೆ ಪಾಂಡವರು ಅಂತ. ಒಬ್ಬೊಬ್ಬರಾಗಿ ಹೋಗಿಯಪ್ಪ ದೊಡ್ಡಪ್ಪನಿಗೆ ನಮಸ್ಕಾರ ಮಾಡಿ, ಧರ್ಮರಾಜ ಬಾ, ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡು ಅಂತ ಹೇಳಿ ನಮಸ್ಕಾರ ಮಾಡಿಸುವಾಗ ಧೃತರಾಷ್ಟ್ರ, ಬಾ ಮಗನೇ ಕುರುರಾಜವನ್ನು
ಕಲಿಗಿ ಬಾ ಕಂದ ಬಾಯನುತ ಭೂಮಿಪನ ತೆಗೆದಪ್ಪಿ ಬಹಳ ಪ್ರೇಮದಲ್ಲಿ ಮುಂಡಾಡಿದನು. ಭೂಮಿಪನ ತೆಗೆದಪ್ಪಿ ಬಹಳ ಪ್ರೇಮದಲ್ಲಿ ಮುಂಡಾಡಿದನು. ಕಲಿಭೀಮನೋ ಬಾ ಮಗನೇ, ಕಲಿಭೀಮನೋ ಬಾ ಮಗನೇ ಬಾರೈ ಕಂದ, ಬಾ ಮಗನೇ ಬಾರೈ ಕಂದ ಬಾಯಂದ. ಧರ್ಮರಾಜ ಬಂದು ನಮಸ್ಕಾರ ಮಾಡಿದ ಅಂತ ಯಾರೋ ಹೇಳಿದರು ಧೃತರಾಷ್ಟ್ರನಿಗೆ. ಆಗ ಧೃತರಾಷ್ಟ್ರ, ಬಾ ಮಗನೇ ಕುರುರಾಜ ವಂಶ ಶಿರೋಮಣಿಯೇ ಬಾ ಅಂತ ಹೇಳಿ ಧರ್ಮರಾಜನನ್ನು ಆಶೀರ್ವಾದ ಮಾಡಿ ಎತ್ತಿದ. ನಿರ್ಧೂತ ರಾಜಸ ತಾಮಸನೆ, ಇದೇ ಶಬ್ದ. ಬಿಡು ರಾಜಸ ವಿಕಾರವನ್ನು ಅಂತ ಧೃತರಾಷ್ಟ್ರನಿಗೆ ಹೇಳಬೇಕಾಗತ್ತೆ. ಧರ್ಮರಾಜನಲ್ಲಿ ಅದಿಲ್ಲವೇ ಇಲ್ಲ. ನಿರ್ಧೂತ ರಾಜಸ ತಾಮಸನು, ನಿನ್ನಲ್ಲಿ ಯಾವುದೇ ತಾಮಸ ಗುಣವೇ ಇಲ್ವಪ್ಪ, ಪರಿಶುದ್ಧವಾದಂಥ ವ್ಯಕ್ತಿತ್ವ ಅಂತ ಹೇಳಿದ್ರೆ ನಿನ್ನದ್ದು. ಬಾ ಸತ್ಯೈಕ ನಿಧಿಯ ಬಾ ಕಂದ ಎನ್ನುತ್ತ ಭೂಮಿಪನ ಬಿಗಿದಪ್ಪಿ ಧರ್ಮರಾಜನಿಗೆ ಒಂದು ಆಲಿಂಗನವನ್ನು ಮಾಡಿದ, ಕಳಿಸಿದ. ಯಾಕೆಂದರೆ ಅದನ್ನು ಹೆಚ್ಚು ವಿಸ್ತರಿಸೋದಿಲ್ಲ ಕವಿಯು. ಧೃತರಾಷ್ಟ್ರನಿಗೂ ಅಲ್ಲಿ ಏನು ಕೆಲಸ ಇಲ್ಲ, ಅವನಿಗೆ ಕೆಲಸ ಇರೋದೇ ಮುಂದಿನದು. ಹಾಗಾಗಿ ಧರ್ಮರಾಜನ ಆಚೆ ಕಳಿಸಿ, ಎಲ್ಲಿ ಭೀಮ ಬಾ 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 ಮಗನೇ, ಕಲಿ ಭೀಮ ಬಾ ಮಗನೇ ಅಂತ ಕರೆದ. ಆಗ ಭೀಮನನು ಹಿಂದಿಕ್ಕಿ ಲೋಹದ ಭೀಮನನು ಮುಂದಿರಿಸಿದಳೆ. ಭೀಮನನು ಹಿಂದಿಕ್ಕಿ ಲೋಹದ ಭೀಮನನು ಮುಂದಿರಿಸಿದಳೆ. ಸುಪ್ರೇಮನಪ್ಪಿದಳೆ ಏನನೆಂಬೆನು ಮೋಹವನು ಮಗನ. ಆ ಮಹಾವಜ್ರಾಯತ ಪ್ರೋದ್ಧಾಮರಾಯಸ ಭೀಮತನು ನಿರ್ನಾಮವೇ ನುಗ್ಗಾಗಿ ಬಿದ್ದುದು ನೃಪನ ತೆಕ್ಕೆಯಲಿ. ಆ ಮಹಾವಜ್ರಾಯತ ಪ್ರೋದ್ಧಾಮರಾಯಸ ಭೀಮತನು ನಿರ್ನಾಮವೇ ನುಗ್ಗಾಗಿ ಬಿದ್ದುದು ನೃಪನ ತೆಕ್ಕೆಯಲಿ. ಒಂದು ಆಪ್ತ ವಾತಾವರಣದಲ್ಲಿ ಅದು ನಡೀತಾ ಇತ್ತು ವಿದ್ಯಮಾನ. ಉಳಿದವರೆಲ್ಲ ಬಹಳ ದೂರದಲ್ಲಿದ್ದರು. ಧೃತರಾಷ್ಟ್ರ ಹತ್ತಿರದಲ್ಲಿ ವೇದವ್ಯಾಸರು, ವಿದುರ, ಕೃಷ್ಣ, ಈ 5 ಜನ ಇಷ್ಟೇ ಅಲ್ಲಿದ್ದಿತ್ತು. ಧರ್ಮರಾಜ ನಮಸ್ಕಾರ ಮಾಡಿ ಆಚೆಗೆ ಹೋದ. ಇನ್ನೇನು ಭೀಮ ಬಾ ಬಾ ಅಂತ ಧೃತರಾಷ್ಟ್ರ ಕರಿತಾ ಇರುವಾಗ ಭೀಮ ಹೋಗುವ ಮೊದಲು ಕೃಷ್ಣ ಭೀಮನನ್ನು ಹಿಂದಕ್ಕೆ ಎಳೆದು ಲೋಹದ ಭೀಮನ ವಿಗ್ರಹವನ್ನು ಮುಂದಿಕ್ಕಿದ. ಆಗ ಅದನ್ನೇ ಕಾಯ್ತಾ ಇದ್ದಂಥ ಧೃತರಾಷ್ಟ್ರ, ಬಂದೆಯ ಭೀಮ ಸಿಕ್ಕಿದೆಯಾ ಅಂತೇಳಿ ಪ್ರೀತಿಯಿಂದ ಅಪ್ಪುವ ಹಾಗೆ ಅವನನ್ನು ಬಿಗಿದಪ್ಪಿ ಬಿಟ್ಟ. ಆದರೆ ಅಪ್ಪುಗೆಯಲ್ಲಿ ಬೇರೊಂದು ಭಾವ ಇತ್ತು, ಬೇರೊಂದು ಬಲ ಇತ್ತು, ಬೇರೊಂದು ಒತ್ತಡ ಇತ್ತು. ವಜ್ರದಿಂದ ಮಾಡಲ್ಪಟ್ಟಿರುವಂಥ ಭೀಮನ ಪ್ರತಿಮೆ ಪುಡಿ ಪುಡಿ ಪುಡಿಯಾಗಿ ಹೋಯಿತು. ಯಾಕೆಂದರೆ ಧೃತರಾಷ್ಟ್ರ ಕುರುಡ ಆದರೂ ಅವನ ಅಂಗಸೌಷ್ಠವ ಚೆನ್ನಾಗಿಯೇ ಇತ್ತು. ಅವನಿಗೆ 10,000 ಆನೆಗಳ ಬಲ ಇತ್ತು. ಹಾಗಿರುವಂತಹ ಧೃತರಾಷ್ಟ್ರ ದ್ವೇಷದಿಂದ ಬಿಗಿದಪ್ಪುವಾಗ ಆ ಭೀಮತನು, ಭೀಮನ ಪ್ರತಿಮೆ ನಿರ್ನಾಮವಾಗಿ ಹೋಗಿತ್ತು. ಬಿದ್ದುದು ನೃಪನ ತೆಕ್ಕೆಯಲ್ಲಿ, ಇವನ ಅಪ್ಪುಗೆಯಲ್ಲಿ, ಇವನ ತೆಕ್ಕೆಯಲ್ಲಿ ಆ ವಿಗ್ರಹ ಪುಡಿ ಪುಡಿ ಪುಡಿಯಾಗಿ ಬಿದ್ದು. ಇವನಿಗೆ ಮೊದಲೇ ಒಂದು ಸಂಕಲ್ಪ ಇತ್ತು, ತಾನು ಬಿಗಿದಪ್ಪಿದರೆ ಭೀಮ ಏನಾಗ್ತಾನೆ ಅಂತ. ಹಾಗಾಗಿ ಇವನು ಮುಂದೆ ಏನನ್ನೂ ಯೋಚನೆ ಮಾಡಲೇ ಇಲ್ಲ. ಪ್ರತಿಮೆ ಪುಡಿಯಾಯಿತು ಅಂತ ಗೊತ್ತಾಗಲಿಲ್ಲ ಇವನಿಗೆ. ಇವನು ಭೀಮನೇ ಸತ್ತ ಅಂತ ತಿಳ್ಕೊಂಡು ಇವನು ಹೆಂಡತಿ ಅಂತೆ, ಮಗನೇ ಹಾ ಹಾ ಭೀಮ, ಮಗನೇ ಹಾ ಹಾ ಭೀಮ, ಮಗನೇ ಹಾ ಹಾ ಭೀಮ, ನೊಂದೈ ಮಗನೇ ಕೆಟ್ಟೆನು ಕೆಟ್ಟೆನು ಕೆಟ್ಟನಗಡ ಎಂದು ವಗುಮಿಗೆಯ ಶೋಕದಲ್ಲಿ ನೆರೆ ಮರುಗಿರನು ಧೃತರಾಷ್ಟ್ರ. ದುಗುಡಬೇಡ ಒಮ್ಮಿಂಗೆ ನಿಮ್ಮಯ ಮಗನುಳಿದ, ದುಗುಡಬೇಡ ಒಮ್ಮಿಂಗೆ ನಿಮ್ಮಯ ಮಗನುಳಿದ. ನಿಮ್ಮಧಿಕ ರೋಷದ ಹಗರಣದ ಹಾಗೆ ಹೋಯಿತು, ನಿಮ್ಮ
ನಿಮ್ಮಧಿಕ ರೋಷದ ಹಗರಣದ ಹಾಗೆ ಹೋಯಿತೆಂದನು ನಗುತ ಮುರವೈರಿ. ಧೃತರಾಷ್ಟ್ರ ತನ್ನೆಣಿಕೆಯಂತ ಭೀಮನೇ ಪುಡಿಪುಡಿಯಾದಂತ ಭಾವಿಸಿಕೊಂಡು ಕೃತಕವಾದಂಥ ಶೋಕವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಮಗನೇ, ಹಾ ಹಾ ಭೀಮ, ನೊಂದೈ, ತಪ್ಪು ಮಾಡಿಬಿಟ್ಟೆ, ನಿನ್ನನ್ನು ನಾನು ಬಲವಾಗಿ ಅಪ್ಕೊಂಡ್ಬಿಟ್ಟೆ, ಪುಡಿ ಆಗ್ಬಿಟ್ಟ್ಯಾ ಭೀಮ, ಸತ್ತೋಗ್ಬಿಟ್ಟ್ಯಾ, ಅಯ್ಯೋ ನಿನ್ನನ್ನು ನಾನು ಕೊಂದುಬಿಟ್ನಲ್ಲ ಅಂತ ಹೇಳಿ ಶೋಕದಲ್ಲಿ ನೆರೆ ಮರುಗಿದನು ಧೃತರಾಷ್ಟ್ರ. ಅದನ್ನೇ ಕಾಯ್ತಾ ಇದ್ದ ಕೃಷ್ಣ ನಗುತ್ತ ಮುರವೈರಿ. ಅವನಿಗೆ ನಗು ಬಂತು, ಗೊತ್ತಿತ್ತು ಇದು ಹೀಗಾಗ್ತದೆ ಅಂತ, ನನಗೆ ಗೊತ್ತಿತ್ತು ಅಂತ ಹೇಳಿ ಧೃತರಾಷ್ಟ್ರನಿಗೆ ಹೇಳ್ದ, ದುಗುಡ ಬೇಡವೊಮ್ಮಿಂಗೆ, ಭೀಮನೇ ಸತ್ತೋಗ್ಬಿಟ್ಟ, ನೀನು ಕೊಂದುಬಿಟ್ಟೆ ಅಂತ ನೀನೇನು ಶೋಕವನ್ನು ವ್ಯಕ್ತಪಡಿಸಬೇಡ. ನಿಮ್ಮಯ ಮಗನುಳಿದ, ಭೀಮಸೇನ ಬದುಕಿದ್ದಾನೆ, ಅದೊಂದು ಪ್ರತಿಮೆ ಅಷ್ಟೇ. ನಿನ್ನ ಮನಸ್ಸಿನೊಳಗಿರುವಂಥ ಭೀಮನ ಕುರಿತಾದ ಕ್ರೋಧ, ರೋಷ ಅದು ಗೊತ್ತಾಯಿತು, ಹೊರಗೆ ಬಂತಷ್ಟೇ. ನಿನ್ನ ಮಗ ಸಾಲಿಲ್ಲಪ್ಪ, ನಿನ್ನ ಮಗ ಸತ್ತ ಅಂತ ನೀನು ಶೋಕಿಸಿದೆಯಾದರೆ ನಿನ್ನ ಮಗ ಬದುಕಿದ್ದಾನೆ. ಹೊರಗೆ ಬಂದದ್ದೇನು ಭೀಮನ ಕುರಿತಾದಂಥ ನಿನ್ನ ರೋಷ, ಆವೇಶ, ನಿಮ್ಮ ಅಧಿಕ ರೋಷದ ಹಗರಣದ ಹಾಗೆ ಹೋಯಿತು. ಈಗ ಮನಸ್ಸಿನೊಳಗೆ ಏನು ರೋಷ ಇಲ್ಲ ತಾನೆ, ಏನೋ ಒಂದಷ್ಟು ಇತ್ತಲ್ಲ, ಅದು ಹೊರಗೆ ಹೋಯ್ತು ತಾನೆ, ಇನ್ನು ಅದಕ್ಕೆ ಅವಕಾಶ ಕೊಡಬೇಡ ಅಂತ ಧೃತರಾಷ್ಟ್ರನಿಗೆ ಸಮಾಧಾನವನ್ನು ಹೇಳಿದ. ಇಲ್ಲಿ ಹೆಚ್ಚು ಹಾಸ್ಯ ಮಾಡಲಿಕ್ಕೆ ಬರೋದಿಲ್ಲ, ಆದರೆ ಆಗಿದ್ದೇನು ಅಂತ ಅವನಿಗೆ ಗೊತ್ತಾಗಬೇಕು. ಇನ್ನು ನೀನು ನಿನ್ನ ಮನಸ್ಸಿನಲ್ಲಿ ಪಾಂಡವರ ಕುರಿತಾದಂಥ ರೋಷವನ್ನು, ದ್ವೇಷವನ್ನು ಇಟ್ಕೊಳ್ಬೇಡ ಅಂತ ಹೇಳಿ ಒಂದು ಮನಸ್ಸನ್ನು ಸಮಾಧಾನ ಪಡಿಸಿದ. ಆಮೇಲೆ ಈ ಪಾಂಡವಾದಿಗಳಿಗೆ ಹೇಳ್ದ, ತ್ರಾಣವಿಮ್ಮಡಿಸಿತ್ತು ಕೋಪದ ಕೇಣವೆಚ್ಚರಿಸಿದಡೆ ನೃಪಸತ್ರಾಣದಲ್ಲಿ ತನಿ ಬಿಗಿಯೇ ನುಗ್ಗಾಯ್ತಾಯ ಸಪ್ರತಿಮೆ ಮಾನು ಭಯವನು ಭೀಮ, ಮಾನು ಭಯವನು ಭೀಮ ಭೂಪನ ಕಾಣು ಹೋಗೆನೆ ನಡುಗಿ ಭುವನ ಪ್ರಾಣನಾತ್ಮಜ, ನಡುಗಿ ಭುವನ ಪ್ರಾಣನಾತ್ಮಜ ಬಿದ್ದನು ಆ ಧೃತರಾಷ್ಟ್ರನಂಗ್ರಿಯಲಿ. ಈ ಕಡೆಯಲ್ಲಿ ನಿಜವಾದ ಭೀಮ ಹೋಗಿ ಅಡ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಹೆದರಿಕೆ ಆಗಿಬಿಟ್ಟಿದೆ. ಈ ಧೃತರಾಷ್ಟ್ರನ ಈ ರೋಷ, ಆವೇಶ ಇದನ್ನೆಲ್ಲ ನೋಡಿ ಒಂದು ಕ್ಷಣ ನಾನು ಬದುಕಿದೆ ಅಂತ ಅವನು ಭಾವಿಸ್ಕೊಂಡಿದ್ದಿರಬೇಕು. ಕೃಷ್ಣ ಈಗ ಅವನನ್ನು ಕರೆದು ಹೇಳ್ತಾ ಇದ್ದಾನಂತೆ, ಮಾಡು ಭಯವನ್ನು ಭೀಮ, ಇನ್ನಿನ್ನು ಹೆದರಬೇಡ, ಇನ್ನು ನೀನು ಧೃತರಾಷ್ಟ್ರನ ಹತ್ರ ಹೋದು ಏನೂ ತೊಂದರೆ ಇಲ್ಲ, ಅವನು ಇನ್ನು ಹಾಗೆ ಮಾಡೋದಿಲ್ಲ. ಈಗ ಹಾವಿನ ವಿಷವನ್ನು ತೆಗೆದಾದ ಮೇಲೆ ಹಾವಿನ ಭಯ ಇರೋದಿಲ್ಲ. ಅವನ ಮನಸ್ಸಿನಲ್ಲಿದ್ದಂಥ ದ್ವೇಷದ ವಿಷವನ್ನು ತೆಗೆದಾಕ್ಬಿಟ್ಟಿದ್ದೀನಿ. ಮಾಡು ಭಯವನ್ನು ಭೀಮ ಭೂಪನ ಕಾಣು ಹೋಗಿನೆ. ಭೀಮನಿಗೆ ಧೈರ್ಯವನ್ನು ಕೊಟ್ಟಾದ ಮೇಲೆ ಆ ಭೀಮ ಹೋಗಿ ಧೃತರಾಷ್ಟ್ರನ ಅಂಗಡಿಯಲ್ಲಿ ನಮಸ್ಕಾರ ಮಾಡಿದ. ಈಗ ಸಹಜ ಭಾವ ಬಂದಿತ್ತು ಧೃತರಾಷ್ಟ್ರನಿಗೆ. ಪವನ ಸೂತನೆ ಬಾ ಎನ್ನುತ್ತಾ ಅವನನ್ನು ಮನ್ನಿಸಿ ಎಬ್ಬಿಸಿದ. ಆಮೇಲೆ ಮಾದ್ರಿಯ ಜವಳಿ ಮಕ್ಕಳನ್ನು ಅವರನ್ನು ಕೂಡ ನಮಸ್ಕರಿಸಿ ಆದಮೇಲೆ ಅವರನ್ನು ಎತ್ತಿ ಆದಮೇಲೆ ಹೇಳ್ದ, ಇಷ್ಟು ದಿವಸ ನನ್ನ ಮಗ ದುರ್ಯೋಧನ ನಿಮಗೆ ಕೆಲವು ಕೆಟ್ಟದ್ದನ್ನೆಲ್ಲ ಮಾಡಿಬಿಟ್ಟಿದ್ದಾನೆ, ನಮ್ಮನ್ನು ನೋಡಿ ಅವನ ಅವಗುಣವನ್ನು ಮರೆಯಿರಿ. ಎಂಥ ಮಾತಿದೆ! ಇನ್ನೂ ಮನಸ್ಸಿನಲ್ಲಿ ನೀವು ದುರ್ಯೋಧನ ನಿಮ್ಗೆ ಹಾಗೆ ಮಾಡಿದ ಅಂತ ಇಟ್ಕೊಳ್ಬೇಡಿ. ಯಾಕೆಂದರೆ ಅದನ್ನೇ ಪಾಂಡವರ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಇವನ ಪರಿಸ್ಥಿತಿ ಏನಾಗ್ತದೆ ಇಲ್ಲಿ. ನಮ್ಮನ್ನು ನೋಡಿ ಅವರ ಮಾಡಿದ್ದನ್ನು ಮರೆಯಿರಿ, ನಾನು ನಿಮ್ಮ ಶ್ರೇಯಸ್ಸನ್ನೇ ಬಯಸ್ತೇನೆ ಅಂತ ಧರ್ಮರಾಜಾದಿಗಳಿಗೆಲ್ಲ ಅಭಯವನ್ನು ಕೊಟ್ಟಾದ ಮೇಲೆ ಧರ್ಮರಾಜನಿಗೆ ಹೇಳ್ದ, ಇದೆಲ್ಲ ಸಾಕು, ಸಾಕಿದಂತಿರಲಿ ಸಾಕಿದಂತಿರಲಿ ಅವನೆಯರೊಳುದ್ರೇಕಿ ನಿಮ್ಮಯ ಹಿರಿಯ ತಾಯಿ ಉದ್ರೇಕವನು ಪರಿಹರಿಸು ಶೋಕ ಕ್ರೋಧದು ಪಟಳಕ್ಕೆ ಆಕೆ ಸೈರಿಸಲರಿಯಳು ಅರಿವಿನೊಳು ಆಕೆ ವಾಳರು ತಿಳುಹಿ ತಮ್ಮನು ಆಕೆಯನು ಕಾಣಿಸುವುದು ಆಕೆಯನು ಕಾಣಿಸುವುದು ಎಂದನು ವ್ಯಾಸ ವಿದುರರಿಗೆ. ಧರ್ಮರಾಜನಿಗೆ ಹೇಳ್ದ,
ನನಗೆ ನಮಸ್ಕಾರ ಮಾಡಿದ್ದೆಲ್ಲ ಸಾಕಪ್ಪ, ನನ್ನ ಮನಸ್ಸಿಗೆ ಸಮಾಧಾನ ಆಗಿದೆ. ಆದರೆ ನಿನ್ನ ದೊಡ್ಡಮ್ಮ ಇದ್ದಾಳಲ್ಲ, ಅವಳನ್ನು ಸಮಾಧಾನ ಪಡಿಸೋದು ಭಾಳ ಕಷ್ಟ. ಅಬಲೆಯರುಳು ಅಂದರೆ ಸ್ತ್ರೀಯರಲ್ಲಿ ಉದ್ರೇಕಿ ನಿಮ್ಮಯ ಹಿರಿಯ ತಾಯಿ, ಅವಳು ಅಷ್ಟು ಸುಲಭ ತಣಿಯೋಳಲ್ಲ. ಅವಳನ್ನು ನೀವು ತಣಿಸಬೇಕು. ಶೋಕ ಕ್ರೋಧದ ಉಪಟಳಕ್ಕೆ ಅವಳಿಗೆ ಬಹಳ ಉದ್ರೇಕ ಆಗಿದೆ. ನನ್ನ ಮಟ್ಟಿಗೆ ನಾನು ನಿಮ್ಗೆ ಅಭಯವನ್ನು ಕೊಡ್ತೀನಿ, ಆದರೆ ಗಾಂಧಾರಿಯನ್ನು ನೀವೇ ಸಂತೈಸಬೇಕು, ನಾನು ಹೇಳಿ ಸಮಾಧಾನ ಪಡಿಸೋದಲ್ಲ ಅದು ಅಂತ ಧರ್ಮರಾಜನಿಗೆ ಹೇಳ್ದ. ಅದ್ರ ಜೊತೆಗೆ ವ್ಯಾಸವಿದುರರಿಗೆ ಹೇಳ್ದ, ಯಾರಾದರೂ ಸ್ವಲ್ಪ ಬುದ್ಧಿವಾದ ಹೇಳಿ, ಹೆಂಡತಿಯ ಸ್ವಭಾವ ಏನು, ಹೇಗೆ, ಹೆಂಡತಿ ಸಿಟ್ಟು ಬಂದರೆ ಎಷ್ಟು, ಕ್ರೋಧ ಎಷ್ಟು ಅಂತ ಗಂಡನಿಗೆ ಗೊತ್ತಿಲ್ಲದೆ ಇರ್ತಿದೆಯೋ. ಗಂಡಸರು ವ್ಯಾವಹಾರಿಕವಾಗಿ ಒಂದು ಮಟ್ಟಿಗೆ ಮೀರಿ ನಿಂತು ಬಿಡ್ತಾರೆ. ಗಂಡಸರ ಮಾನಸಿಕ ಪರಿಧಿ ಎನ್ನುವುದು ವಿಶಾಲವಾದದ್ದು, ಆದರೆ ಹೆಂಗಸರಿಗೆ ಕಷ್ಟ, ಆ ನೋವು. ಹಾಗಾಗಿ ಧೃತರಾಷ್ಟ್ರ ಹೇಳ್ದ, ವಿವೇಕಿಗಳಾದವರು ಮೊದಲು ಧರ್ಮರಾಜ ಹೋಗಿ ನಮಸ್ಕಾರ ಮೊದಲು ಮತ್ತೊಮ್ಮೆ ನೀವು ಯಾರಾದರೂ ಹೋಗಿ ಬುದ್ಧಿವಾದ ಹೇಳಿಯಪ್ಪ ಅವರಿಗೆ. ಆಕೆವಾಳರು, ತಿಳುವಳಿಕೆ ಉಳ್ಳವರು, ಪ್ರಜ್ಞೆ ಇರುವವರು ಹೋಗಿ ಬುದ್ಧಿವಾದವನ್ನು ಹೇಳಿ ಅಂತ ಹೇಳಿದಾಗ ವ್ಯಾಸರೇ ಮುಂದಾದರು. ದುಗುಡವನು ಬಿಡು ಮೋಹ ಬಂಧ ಸ್ಥಗಿತ ಚಿತ್ತದ ಕದಳು ಬಣಿಯಲಿ ಮಗನೇ. ದುಗುಡವನು ಬಿಡು ಮೋಹ ಬಂಧ ಸ್ಥಗಿತ ಚಿತ್ತದ ಕದಳು ಬಣಿಯಲಿ ಮಗಳೇ. ಮರುಳಾದವು ಮಗಳೇ ಮರುಳಾದವು, ವಿಳಾಸದ ವಿಹಿತವು ಇಹ ಪರಗೆ. ಅಗಡು ಮಕ್ಕಳ ಕಾಯಿಗೆ ತಪ್ಪದು ಬೆಗಡು ಬೇಗೆ. ಅಗಡು ಮಕ್ಕಳ ಕಾಯಿಗೆ ತಪ್ಪದು ಬೆಗಡು ಬೇಗೆ. ಸುಯೋಧನಾದ್ಯರ ವಿಗಡತನವನು ನೆನೆದು ನೀನೋಡು ಮಗಳೇ. ಅಗಡು ಮಕ್ಕಳ ತಾಯಿಗೆ ತಪ್ಪದು ಬೆಗಡು ಬೇಗೆ. ಸುಯೋಧನಾದ್ಯರ ವಿಗಡತನವನು ನೆನೆದು ನೀನೋಡು ಎಂದನ ಮುನಿಪ. ವ್ಯಾಸರು ಬಂದು ಗಾಂಧಾರಿಗೆ ಹೇಳಿದರು, ದುಗುಡವನ್ನು ಬಿಡು, ಮೋಹ ಬಂದ ಸ್ಥಗಿತ ಚಿತ್ತದ ಕದಡು ಹಣಿಯಲಿ. ಎಂಥದ್ದೇ ಶಬ್ದ ಇದೆ. ಮೋಹ ಬಂದ, ನನ್ನ ಮಕ್ಕಳು ಎನ್ನುವ ಮೋಹ ಮಮಕಾರ ಏನಿದೆಯಲ್ಲ, ನಿನ್ನ ಮಕ್ಕಳು ಸತ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಆ ಮೋಹ ಬಂಧದ ಚಿತ್ತದ ಕದಡು, ನಿನ್ನ ಚಿತ್ತ ಕದಡಿ ಹೋಗಿದೆ, ಅದನ್ನು ಸ್ವಲ್ಪ ಸಮಸ್ಥಿತಿಗೆ ತಂದುಕೋ. ನೋಡಿ, ಯಾರಿಗೇ ಆಗಲಿ ಚಿತ್ತ ಕದಡಿದರೆ ಸತ್ಯ ಏನು ಅಂತ ಗೊತ್ತಾಗೋದಿಲ್ಲ. ಈಗ ನಾವೇ ಈಗ ನೀರು ಹಣಿಯಾಗಿದ್ದರೆ, ತಿಳಿಯಾಗಿದ್ದರೆ ಹೇಗೆ ಕಾಣ್ತೇವೋ, ಅದು ಕದಡಿ ಹೋಗಿದರೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಚಿತ್ತದ ಕದಡು ಸ್ವಲ್ಪ ಸಮಸ್ಥಿತಿಗೆ ತಂದ್ಕೋ, ಈ ದುಗುಡವನ್ನು ದುಃಖವನ್ನು ಬಿಡು. ಅದ್ರ ಜೊತೆಗೆ ಒಂದು ಮಾತನ್ನು ಹೇಳ್ತಾರೆ, ಅಗಡು ಮಕ್ಕಳ ತಾಯಿಗೆ ತಪ್ಪದು ಬೆಗಡು ಬೇಗೆ. ಮಕ್ಕಳು ಕೆಟ್ಟವರು ಅಂತಾದರೆ ತಂದೆ ತಾಯಿಗಳು ಯಾವತ್ತಾದರೂ ಅದರ ನೋವನ್ನು ಅನುಭವಿಸಬೇಕು. ಒಳ್ಳೆಯ ಮಕ್ಕಳ ತಂದೆ ತಾಯಂದಿರಿಗೆ ಈ ಕಷ್ಟ ಇಲ್ಲ. ಕೆಟ್ಟ ಮಕ್ಕಳ ತಂದೆ ತಾಯಂದಿರಿಗೆ ಯಾವತ್ತೂ ಶೋಕ ಇರುವುದೇ. ಅವ್ರು ಏನಾದರೂ ಮಾಡಿಕೊಡ್ತಾರೆ, ಏನಾದರೂ ಅವಘಡ ಮಾಡಿಕೊಡ್ತಾರೆ, ಎಲ್ಲಿಯಾದರೂ ಹೋಗಿ ಸಾಯ್ತಾರೆ, ಅದನ್ನು ಅನುಭವಿಸಲೇಬೇಕಾಗ್ತದೆ. ಕೆಟ್ಟ ಮಕ್ಕಳ ತಂದೆ ತಾಯಂದಿರು ಸುಯೋಧನಾದ್ಯರ ವಿಗಡತನವನ್ನು ನೆನೆದು ನೀ ನೋಡು. ನಿನ್ನ ಮಕ್ಕಳು ಎಂಥವರು, ನಿನ್ನ ಮಕ್ಕಳು ಯಾಕೆ ಹೀಗಾಯಿತು, ಇದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಕಾರಣರು ಅವರು ಅಂತ ನೀನು ತಿಳ್ಕೊಳ್ಬೇಡ. ನೀನು ಸ್ವಲ್ಪ ಸಮಾಧಾನ ಪಟ್ಕೊಳ್ಬೇಕು. ಈಗ ಧರ್ಮರಾಜ ಅವರೆಲ್ಲ ನಿನ್ನ ಹತ್ರ ಬರ್ತಾರೆ, ಅವರನ್ನು ನೀನು ಶಾಂತಿಯಿಂದ ಪ್ರೀತಿಯಿಂದ ನೋಡಬೇಕು ಅಂತ ತಿಳಿಸಿ ಹೇಳಿದರು. ಆಗ ಅವಳು ಒಂದೇ ಮಾತನ್ನು ಕೇಳ್ತಾರೆ, ರಾಯನನ್ನು ಕಾಣಿಸಿದಿದೆ, ರಾಯನನು ಕಾಣಿಸಿದಿದೆ, ರಾಯನನು ಕಾಣಿಸಿದಿದೆ, ಪ್ರಜ್ಞಾಯತಾಕ್ಷರ ತಿಳಿಹಿ ಬಂದಿದೆ, ತಾಯಿಗಳು ನಾವೈಸಲೇ ಬಲು ಉಂಟೆ ನಮಗಿನ್ನು, ಸಾವೆನು
ವೇದವ್ಯಾಸರಿಗೆ ಗಾಂಧಾರಿ ಹೇಳಿದ್ರು, ಮೊದಲು ನೀವು ಧೃತರಾಷ್ಟ್ರನಿಗೆ ಅವರನ್ನು ತೋರಿಸಬೇಕಿತ್ತು. ಅಂದರೆ ಯಾವುದೇ ಒಂದು ವಿಷಯ ಹೆಂಡತಿಗೆ ಗೊತ್ತಾದರೆ ಮೊದಲು ಗಂಡನಿಗೆ ಹೇಳಿ ಕೇಳಿ ತಿಳಿಸಿ ಗಂಡನ ಸೂಚನೆಯನ್ನು ಪಡೆದು ಮುಂದಿನ ಹೆಜ್ಜೆಯನ್ನು ತಾನು ತೆಗೆದುಕೊಳ್ತೇನೆ ಹೇಳುವಂಥ ಒಂದು ಆದರ್ಶ ಸತ್ಯವು. ವೈಯಕ್ತಿಕವಾಗಿ ನನ್ನದೇನು ಭಿನ್ನಾಭಿಪ್ರಾಯ ಧೋರಣೆ ಇಲ್ಲ. ರಾಯನನ್ನು ಕಾಣಿಸಿದರೆ, ಪ್ರಜ್ಞಾಯತಾಕ್ಷನ ತಿಳಿಹಿ ಬಂದಿರೆ. ನೋಡಿ, ಪ್ರಪಂಚದ ಕಣ್ಣಿಗೆ ಕಾಣುವಾಗೆ ಧೃತರಾಷ್ಟ್ರ ಕುರುಡ ಇರಬಹುದು, ಆದರೆ ಅವಳ ಪಾಲಿಗೆ ಗಂಡ ಕುರುಡ ಅಲ್ಲ, ಪ್ರಜ್ಞಾಯತಾಕ್ಷ. ಇಷ್ಟು ಭಾವನೆ ಇರಬೇಕು. ಗಂಡ ಕುರುಡ ಎನ್ನುವುದನ್ನು ತಿಳಿದಾದ ಮೇಲೆ ಇವಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಬಂದವಳು. ಗಂಡನಿಗಿಲ್ಲದೆ ಇರುವಂಥ ಸುಖ ಸಂತೋಷ ತನಗೆ ಬೇಡ, ತನ್ನದ್ದಾದಂಥ ಯಾವುದೇ ಭಾವ ಇಲ್ಲ, ಸುಖವೋ ದುಃಖವೋ ಅವನಿಗಾದ ತನಗೆ. ಅದನ್ನೇ ಇಲ್ಲಿ ತೋರಿಸಿದ್ರು ಶಬ್ದದಲ್ಲಿ ಅಷ್ಟೇ. ನನಗೆ ಅಂತ ಏನೂ ಇಲ್ಲ, ಅವರು ಹೇಗೆ ಹೇಳ್ತಾರೋ ಹಾಗೆ. ಸಾಯೇ ಸಾವಿನು, ಗಂಡ ಸತ್ತು ನಾನು ಸಾಯ್ತೇನೆ. ಕುರುಕುಲಾಗ್ರಣಿ ನೋಯೇ ನೋವೇನು, ಅವರಿಗಿದು ನೋವಾದ ನಾನು ನೋಯ್ತೇನೆ. ಅಂದರೆ ಪಾಂಡವರನ್ನು ಸೇರಿಕೊಳ್ಳುವುದು ತನ್ನಿಷ್ಟ ಅಲ್ಲ, ಗಂಡ ಒಪ್ಪಿದರೆ ತಾನು ಸೇರಿಕೊಳ್ತೇನೆ. ಗಂಡನ ಮನಸ್ಸಿಗೆ ವಿರೋಧ ಇದೆ ಅಂತಾದರೆ, ಗಂಡನ ಮನಸ್ಸಿಗೆ ನೋವು ಆಗುವುದಾದರೆ ತಾನು ಸೇರೋದಿಲ್ಲ ಅಂತ. ಯಾಕೆಂದರೆ ಮಕ್ಕಳನ್ನು ಕೊಂದವರು ಸೇರಿ ಬದುಕುವುದಷ್ಟು ಸುಲಭ ಸಂಖ್ಯೆ ಅಲ್ಲ. ಇವಳು ಅವರನ್ನು ತನ್ನವರೆಂದು ಹತ್ತಿರಕ್ಕೆ ಸೇರಿಸಿಕೊಳ್ಬೇಕಾದ್ರೆ ಗಂಡ ಏನು ಮಾಡಿದ್ದಾನೆ ನೋಡಬೇಕು. ಗಂಡ ವಿರೋಧಿಯಾಗಿ ನಡ್ಕೊಂಡು ನಾನು ಸೇರಿಸ್ಕೊಳ್ಳೋದಿಲ್ಲ ಅಂತ ಅದಕ್ಕೆ ಅವಳು ಕೇಳಿದ್ರು. ಆಗ ಅವರು ಹೇಳಿದರು, ಅದು ಇದನ್ನೇ, ತನಗೆ ದುರಭಿಪ್ರಾಯ ಉಂಟೇ ಮಾವ. ನೋಡಿ, ನಾನು ಹೇಳ್ತಿದ್ದೆ, ಕೌಟುಂಬಿಕವಾದಂಥ ಸಂಬಂಧದ ಹೊಣೆಗಾರಿಕೆಯು ವ್ಯಾಸರಿಗಿದೆ ಅಂತ ಮಾವ ಅಂತ ಕರೆಯೋದಿದೆ. ಕೇವಲ ಮುನಿಪರು ಜ್ಞಾನಿಗಳು ಅಂತಲ್ಲ, ಆ ಮನೇಲಿ ಹಿರಿಯವರು, ಸತ್ಯವತಿಯ ಮಗ ಅಂತ ಗೊತ್ತಿದೆ ಎಲ್ಲರಿಗೂ. ಮಾವ ನನಗೇನು ಬೇರೆ ಅಭಿಪ್ರಾಯ ಇಲ್ಲ, ಗಂಡ ಹೇಗೆ ಆಡ್ತಾನೋ ಹಾಗೆ ಅಂತಂದು. ಇವಳು ಇಲ್ಲ, ಅವು ಒಪ್ಪಿ ಆಯಿತು, ಧೃತರಾಷ್ಟ್ರ ಒಪ್ಪಿ ಆಯಿತು, ಅವನಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು ಅಂತ ಹೇಳುವಾಗ, ಆಯ್ತು ಕರ್ಕೊಂಡು ಬನ್ನಿ ನನಗೇನು ಅಂತ ಗಾಂಧಾರಿ ಹೇಳಿದ್ಲು. ಆಗ ಇವರೆಲ್ಲ ಯಾರು ಈಗ ಮಹೀಪತಿ, ಭೀಮ, ಮಾದ್ರೇಶ, ಧನಂಜಯ ಸಹಿತ ಎಲ್ಲರೂ ಬಂದರು. ಬಹಳ ವಿನಯದಿಂದ ಗಾಂಧಾರಿಗೆ ನಮಸ್ಕಾರ ಮಾಡ್ತಾ ಬಂದರು ಒಬ್ಬೊಬ್ಬರಾಗಿ. ಆಗ ಗಾಂಧಾರಿ ಹೇಳಿದರು, ಮಕ್ಕಳೇ ಸಾಕು ಹೇಳಿ. ಸಾಕೇಳಿ ಮಕ್ಕಳಿರ, ಏಳಿರಲಿ ಸಾಕೇಳಿ ಮಕ್ಕಳಿರ, ಏಳಿರಲಿ ದೇಸಿಗರು ನಾವು, ಗೋಪಾಲಕರು ನೀವು, ದೇಸಿಗರು ನಾವು, ಗೋಪಾಲಕರು ನೀವು, ಈಶು ನಮ್ಮಲಿ ಭೀತಿ ನಿಮಗೆ, ಬಾಲೆಯರು ನಾವು ಅಂಧಕರು ನಿಮ್ಮಾಳಿಗೆಯೊಳೆ, ನಿಮ್ಮ ಹಂತಿಯ ಕೂಳಿನಲ್ಲಿ ಬೆಂಗೊಡಲ ಹೊರೆವವರು, ನಿಮ್ಮಾಳಿಗೆಯೊಳೆ ನಿಮ್ಮ ಹಂತಿಯ ಕೂಳಿನಲ್ಲಿ ಬೆಂಗೊಡಲ ಹೊರೆವವರು ಎಂದಳಿಂದು ಮುಖಿ. ಮಕ್ಕಳೇ, ಯಾಕಿಷ್ಟು ವಿನಯದಿಂದ ಹೆದರಿಕೆಯಿಂದ ನೀವೆಲ್ಲ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದೀರಿ? ಇಷ್ಟೆಲ್ಲ ಹೆದರಿಕೆಯನ್ನು ಬೇಡಪ್ಪ. ನಾವು ಯಾರೀಗ? ದೇಸಿಗರು ನಾವು. ಇಷ್ಟು ದಿವಸ ಏನೋ ಅರಮನೆಯವರು ಹೀಗೆಲ್ಲ ಗೌರವ ನಮಗಿತ್ತು. ನೀವು ಭೂಪಾಲಕರು, ಈಗ ನೀವು ಗೆದ್ದವರು, ಇಡೀ ಸಾಮ್ರಾಜ್ಯ ನಿಮ್ಮದು, ನೀವು ರಾಜರು, ನಾವು ಯಾರೋ ದೇಸಿಗಳು, ಪರದೇಶಿಗಳಾಗಿದ್ದೇವಪ್ಪ. ಅಂದರೆ ಈ ಹೊತ್ತಿನ ಗಾಂಧಾರಿಯ ಪ್ರತಿಯೊಂದು ಶಬ್ದದಲ್ಲಿಯೂ ಆ ನಂಜುಂಟು. ನಂಜಿಂದ ಹೇಳೋದು, ನೀವು ಯುದ್ಧವನ್ನು ಗೆದ್ದಂಥ ಮಹಾರಾಜರು, ನಾವು ಯಾರೋ ದೇಸಿಗರು, ನಮ್ಮ ಹತ್ರ ನೀವು ಯಾಕಿಷ್ಟು ಭಯಭೀತಿಯನ್ನು ನಡ್ಕೊಳ್ಬೇಕು? ಅದ್ರ ಜೊತೆಗೆ ಬಾಲೆಯರು, ನಾವು ಅಂಧಕರು, ನಾವು ಪ್ರಪಂಚ ನೋಡುವವರಲ್ಲ, ಕುರುಡರು ನಾವು. ಇನ್ಮೇಲೆ ನಿಮ್ಮ ಆಳ್ವಿಕೆಯಲ್ಲಿ ಬದುಕುವವರು ನಾವು, ಅಂಧಕರು, ನಿಮ್ಮ ಆಳ್ವಿಕೆಯವಳು. ಅಂದರೆ ಇನ್ನು ಮುಂದೆ ನೀವು ಹೇಗೆ ನಡ್ಕೊಳ್ತೀರಿ ಅನ್ನೋದು ನಾವು ನೋಡೋದಿಲ್ಲ ಅಂತ. ಯಾವ ಕಾಲದಲ್ಲಿ ನೋಡಲಿಲ್ಲ, ಆದರೆ ಇನ್ನು ಮುಂದೆ ನೀವು ಹೇಗೆ ನಮ್ಮನ್ನು ನೋಡ್ತೀರಿ ನಾವು ನೋಡೋದಿಲ್ಲ. ಯಾಕೆಂದರೆ ನಿಮ್ಮ ಹಂತಿಯ ಕೂಳಿನಲ್ಲಿ ಬೆಂದೊಡಲ ಹೊರೆವವರು. ಆ ಶಬ್ದದ ಭಾರ ಹೇಗೆ ಅಂತಂದರೆ, ಇನ್ಮೇಲೆ ನೀವು ನಮ್ಮ ಯೋಗಕ್ಷೇಮ ಹೊಟ್ಟೆ ಹೊರೆಯೋರು ನೀವು ನಮ್ಮನ್ನು ಹೇಗೆ ನೋಡ್ತೀರಿ ಅಂತ ನಾವು ನೋಡುವವರಲ್ಲ, ಅಂಧಕರು ಅಂತ.
ಅಂದರೆ ನಿಮ್ಮನ್ನು ಆಶ್ರಯಿಸಿಕೊಂಡು ನಾವು ಬದುಕಬೇಕಾದವರಪ್ಪ, ನೀವು ಹಾಕಿದ ತುತ್ತು ಕೂಳನ್ನು ತಿಂದ್ಕೊಂಡು ಬದುಕುವವರು ನಾವು, ನೀವು ಯಾಕೆ ನಮಗೆ ಇಷ್ಟೊಂದು ಹಂಚಿಕೊಳ್ತೀರಿ ಅಂತ ಹೇಳಿದೆ. ಧರ್ಮರಾಜನಿಗೆ ಇವಳ ಭಾವ ಅರ್ಥ ಆಯಿತು. ಅವನು ಹೇಳ್ದ, ಅಮ್ಮ ನೀವು ಸಿಟ್ಟು ಮಾಡ್ಕೊಳ್ಬೇಡಿ, ಧರಣಿಗೆ ರಾಯನೇ ಧೃತರಾಷ್ಟ್ರ, ನಾನು ತಲೆ ಮೇಲೆ ಕಿರೀಟ ಇಟ್ಕೊಂಡು ಮಹಾರಾಜನಾಗಿ ಬಂದಿಲ್ಲ, ಈಗಲೂ ನಮಗೆ ಹಿರಿಯ ಧೃತರಾಷ್ಟ್ರ ಅವನೇ ಈ ಭೂಮಿಗೆ ಯಜಮಾನ, ನೀವು ಯಾರೋ ಪರದೇಶಿಗಳು ದೇಶಿಗರು ಅಂತ ಹೇಳಬೇಡಿ, ನನ್ನ ಮನಸ್ಸಿಗೆ ನೋವಾಗ್ತದೆ. ನಾನು ಯಾರು ಹಾಗಾದರೆ ಅಂತ ಕೇಳಿದರೆ, ಅವನ ಬಾಯ